ಈ ಧರ್ಮ ಮುಖ್ಯ ಅಂತಿರೋ ಮನುಷ್ಯನಿಗೆ ಹೊಟ್ಟೆಪಾಡು ಅಷ್ಟ ಮುಖ್ಯ ಅಂತಿರೋ? ಹೊಟ್ಟೆಪಾಡಿನ ಮೂಲಕ ಎಷ್ಟು ಮುಖ್ಯನೋ ಅಷ್ಟು ಧರ್ಮನೂ ಮುಖ್ಯ. ದೇವರಿಗೆ ಭಯ ಯಾಕೆ ಆ ದೇವ್ರ ಕಾಡ್ತೈತಿ ಇದೇನು ಭಯ ಇಲ್ಲ. ಲಿಂಗಯ್ಯ ಇದ್ನಂದ್ರೆ ಮುಗಿದು ಹೋತು, ಯಾವುದೋ ಭಯ ನಮಗಿಲ್ಲಲ್ಲ. ಸಾರ್ಥಕತೆ ಬದುಕು, ನೀನು ಏನೂ ಇಲ್ಲಿ ಉಳಿಸ್ಬೇಡ ಅಂತ ಹೇಳ್ತಾರೆ ಅವ್ರು ಬಸವಾದಿ ಶರಣರು. ಅದಕ್ಕೆ ಅವ್ರು ಏನೋ ಕುರುಗಳನ್ನು ಎಲ್ಲಿಯೂ ಬಿಟ್ಟು ಹೋಗಿಲ್ಲ ಬಸವಾದಿ ಶರಣರು. ನೀ ಎಲ್ಲಿವರೆಗೆ ನಿನ್ನ ಕೈಕಾಲು ಗಟ್ಟಿದೋ ಅಲ್ಲಿ ಒಟ್ಟ ನೀ ಕಾಯ್ಕ ಮಾಡು. ವಚನಗಳು ನಮಗೆ ಇವತ್ತು ಬೆಳಕು. ಆ ವಚನಗಳನ್ನು ನಾವು ಕೇಳಿ ಅದನ್ನು ಅರಿತು ಆಚರಿಸಿದಾಗ ಆನಂದ ಆಗ್ತೈತಿ. ನಾವು ಹಂಗ ಕೇಳಿ ಬಿಟ್ಟರೆ ಆಗಂಗಿಲ್ಲ ಅದು ಆನಂದ. ಇವತ್ತು ನಮ್ಮ ಮುಂದೆ ಇರೋದು ವೈದಿಕತೆಯ ಆಡಂಬರ, ಬಸವ ತತ್ವದ ಸರಳತೆ. ಈಗ ಇಷ್ಟೆಲ್ಲ ಪ್ರಯತ್ನ ಮಾಡಿದ ಮೇಲೆ ಕೂಡ ಈ ಬಸವ ತತ್ವದ ವೈಜ್ಞಾನಿಕ ತಿಳುವಳಿಕೆ ಮೂಡಬೇಕಾಗಿತ್ತಂದ್ರೆ ಯಾವ ರೀತಿಯ ಜವಾಬ್ದಾರಿಯನ್ನು ತಗೋಬೇಕು? ಮುಖ್ಯವಾಗಿ ಯುವಕರಿಗೆ ಯಾವ ರೀತಿ ಇದನ್ನು ಪ್ರತಿಪಾದನೆ ಮಾಡಬೇಕು? ಯುವಕರಿಗಾಗಿ ಕಮ್ಮಟಗಳನ್ನು ಅನೇಕ ಕಡೆ ನಮ್ಮ ಬಸವಪರ ಸಂಘಟನೆಗಳ ಕಮ್ಮಟಗಳನ್ನು ಮಾಡ್ತಾವೆ. ಅಲ್ಲೇ ಆ ಕಮ್ಮಟದಲ್ಲಿ ಒಂದು 5 ದಿವಸ 7 ದಿವಸ ಹೀಗೆ ಅನೇಕ ಕಮ್ಮಟನಲ್ಲಿ ಹೋದ್ರು ಅಂತಂತಂದ್ರೆ ಆ ಯುವಕರಿಗೆ ತರಬೇತಿ ಆಗ್ತದೆ. ಅನೇಕ ಸಂಘಟನೆಗಳನ್ನು ನೋಡ್ತೀವಿ ನಾವು, ಅವರವರ ತರಬೇತಿಗಳು ಕೊಟ್ಟು ನಮ್ಮ ಹುಡುಗರನ್ನ ಅವ್ರನ್ನ ಬದಲಿ ಮಾಡ್ತಾರೆ. ಬೇರೆ 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 ಸಂಘಟನೆಯವರು. ಆ ಉದಾಹರಣೆ ಹೇಳೋದು ಬೇಡ, ಅದು ಎಲ್ಲ ಗೊತ್ತಾಗ್ತೈತಿ. ಅವರೆಲ್ಲ ನಮ್ಮ ಹುಡುಗರ ಇರ್ತಾವಲ್ಲೇ. ಆ ರೀತಿ ಅವರ ಪರಿವರ್ತನೆ ಆದಾಗ ಅವರು ಹೊಳ್ಳೆ ನಮ್ಮನ್ನ ಬೈಯುವಂಥ ಲೆಕ್ಕಕ್ಕೆ ತಂದಾರ, ಅವ್ರನ್ನ ನಮ್ಮನ್ನು ಹೊಡೆಸುವಂಥ ಲೆಕ್ಕಕ್ಕೆ ಅವ್ರು ತಂದಾರ. ಆದ್ರೆ ಇಲ್ಲಿ ಅದಕ್ಕೆ ಯಾರು ತಪ್ಪು ಅಂತಂದ್ರೆ ನಮ್ಮ ಲಿಂಗಾಯತದ ಮಠಮಾನ್ಯಗಳದ್ದು ತಪ್ಪು, ಲಿಂಗಾಯತ ಮನೆಗಳದ ಹಿರಿಯರದು ತಪ್ಪು. ಯಾಕಂದ್ರೆ ಅವ್ರಿಗೆ ಸರಿಯಾದ ಸಂಸ್ಕಾರ ನಾವು ಕೊಡುವಲ್ಲಿ ಬರೀ ವಿದ್ಯೆ ಕೊಟ್ಟಿವಿ, ಅವ್ರು ನೌಕರದನ್ನಾಗಿ ಮಾಡಿದ್ವಿ, ಅಷ್ಟೇ ಆಯಿತು. ಆದರೆ ಮೂಲ ಸಂಸ್ಕಾರ, ಮೂಲ ಬಸವಾದಿ ಶರಣರು ಮೊದಲ ಸಂಸ್ಕಾರ, ಆ ಸಂಸ್ಕಾರವನ್ನು ಇವತ್ತು ನಾವು ಮರ್ಯಾಕತ್ತೀವಿ ಅಂತಂತಂದ್ರೆ ಈ ಎಲ್ಲ ಈ ಸಂಘಟನೆಗಳು ಈಗ ಮಾಡ್ಲಿಕ್ಕತ್ತವು. ಮತ್ತು ಮಠಮಾನ್ಯಗಳು ಅವನ್ನ ಹೆಚ್ಚೆಚ್ಚು ಅದರಲ್ಲಿ ತೊಡಗಬೇಕು, ಆ ಸಂಸ್ಕಾರವನ್ನು ನೀಡಬೇಕು. ನೀಡಿದಾಗ ಸಮಾಜ ಮತ್ತದು ಸುಧಾರಿಸ್ಕೊಂತಾನೆ ಬರ್ತದೆ. ಇಲ್ಲೇ ಬರೀ ಲಿಂಗಾಯತ ಮನಿತರಂತಂದ್ರೆ ಬರೀ ನಾವೊಂದು ಜಾತಿಗೆ ಸೀಮಿತ ಹೇಳಂಗಿಲ್ಲ. ಎಲ್ಲ ಜನಾಂಗದವ್ರೂ ಒಳ್ಳೆಯ ಒಂದು ನೀನು ಒಳ್ಳೆಯವಾಗಪ್ಪ. ಯಾರಿಗೆ ನಾವು ವಿದ್ಯಾರ್ಥಿಗಳಿಗೆ ಅಸಹಾಯಕರಿರ್ತಾರೆ ಅವ್ರಿಗೆ ನಾವು ಸಹಾಯ ಮಾಡಿದ ನಂತರ ನಾವು ಹುಡುಗರು ನೆನೆಸ್ತಾವೆ. ನಾವು ಹಿಂದೆ ಬಸವದಿಂದ ಅನೇಕ ಮಂದಿಗೆ ಒಂದಿಷ್ಟು ಸಹಾಯ ಮಾಡಿದಂಥ ಉದಾಹರಣೆಗಳು ಅದಾವೆ. ಅವ್ರು ಇವತ್ತು ಕೂಡ ಇಂಜಿನಿಯರ್ ಆಗ್ಯಾರ, ಬೇರೆ ಬೇರೆ ಒಂದು ಇದ್ರಾಗೂ ಅದ, ಅವರು ಕೂಡ ನೆನೆಸ್ತಾರೆ. ಹೌದು ರೀ, ನೀವು ಸಹಾಯ ಮಾಡಿದ್ರೆ ಅವಾಗ ನಮ್ಗೆ ಇಷ್ಟೆಲ್ಲ ಅನುಕೂಲ ಆಯ್ತು. ಅವರು ಯಾಕೆ ವಿಧೇಯತೆ ಅನ್ನೋದೊಂದು ಇದ್ದೇ ಇರ್ತೈತೆ ಅವ್ರಿಗೆ. ಅಂಥದ್ದನ್ನು ಈ ಸಂಘಟನೆಗಳು ಮಾಡ್ತಾವೆ. ಮುಖ್ಯವಾಗಿ ಈ ಮಠ ಮಾನ್ಯಗಳು ಏನು ಮಾಡಬೇಕು, ಅವು ಈ ಕ್ರಿಯೆಗೆ ಇಳಿಬೇಕು. ಇವತ್ತು ಅಭಿಭೂತಿ ರುದ್ರಾಕ್ಷಿ ಲಿಂಗ ಅವರಿಗೆಲ್ಲ ಒಳ್ಳೆಯ ತತ್ವವನ್ನು ಅಳವಡಿಸ್ಕೊಂಡಂಥದ್ದು ಇದನ್ನ ಅವ್ರು ಮಾಡ್ತಾ ಹೋದ್ರೆ ಮತ್ತು ಅನೇಕ ಸಂಘಟನೆಗಳು ಮಾಡ್ತಾವೆ. ಅದಕ್ಕಿಂತ ಎಲ್ಲಕ್ಕೆ ಮುಖ್ಯ ಅಂದ್ರೆ ನಮ್ಮ ಮನೆತನಗಳು. ಮನೆಗಳು ತಂದೆ ತಾಯಿ ಅಜ್ಜ ಅಮ್ಮ ಇವರೇನಿತ್ತಲ್ಲ ಆ ಸಂಸ್ಕಾರ, ತಮ್ಮ ಸಂಸ್ಕಾರಗಳನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನು ನೀಡಲೇಬೇಕು. ಇದು ನಮ್ದು ಇವತ್ತು ಕಡಿಮೆ ಆಗೈತಿ. ಇದು ನಮ್ಮದು ದುರ್ದೈವ ಅಂತಂತಂದ್ರೆ ಇದನ್ನು ನಾವು ಅವರಲ್ಲಿ ಹೆಚ್ಚು ನಾವು ಅದನ್ನು ಮನೆ ಮನೆಗೆ ಹೋಗಿ ಇದನ್ನು ತಿಳಿಸಿ ಹೇಳ್ಬೇಕಾಗಿತ್ತು. ತಿಳಿಸಿ ಹೇಳಿದಾಗ ಆ ಮನಸ್ಸುಗಳು ಗಟ್ಟಿ ಆಕ್ಕವು. ಮನಸ್ಸಿನ ಗಟ್ಟಿ ಆದಾಗ ಮತ್ತೊಬ್ಬರದ್ದು ನಾವು ಅವ್ರದ್ದು ತಪ್ಪಂತ ನಾವು ಹೇಳಂಗಿಲ್ಲ, ನಮ್ಮವ್ರದ್ದು ತಪ್ಪು. ಯಾಕಂತಂದ್ರೆ ನಾವು ಅವ್ರಿಗೆ ಸರಿಯಾದಂಥ ದಾರಿ ತೋರಿಸುವಲ್ರಿ. ಈ ಲಿಂಗಾಯತ ತತ್ವದ ಧರ್ಮ ಪ್ರಚಾರದ ಸಂದರ್ಭದಲ್ಲಿ ನಾವು ವೈದಿಕರನ್ನೇ ಹೆಚ್ಚು ಬೈತಾ ಕಾಲಹರಣ ಮಾಡ್ತೀವಿ ಅಂತ ಎಲ್ಲರ ಯಾವಾಗಾರ ಅನಿಸ್ಬೇಕಲ್ಲ ನಮಗೆ? ನಾವು ಆ ಬೈಯೋದ್ರಿಂದ ಮತ್ತಿಟ್ಟು ಏನಾಗ್ತೈತಿ, ವಿರೋಧವನ್ನು ಹೆಚ್ಚು ಮಾಡ್ಕೊಂಡಂಗೆ ಆಗ್ತೈತಿ. ನಮ್ಮ ಕೆಲಸ ನಾವು ಮಾಡ್ಕೊಂತಾನೆ ಹೋಗಿ. ಬಸವಾದಿ ಶರಣರು ಅವತ್ತು ಎಷ್ಟು ವಿರೋಧ ಇತ್ತು ಅವ್ರಿಗೆ, ಆದರೂ ಅವ್ರ ಕೆಲಸವನ್ನು ಬಿಟ್ರು ಬಸವಾದಿ ಶರಣರು ತಮ್ಮ ಕೆಲಸ ಏನು, ಅವರಿಗೆ ಪ್ರೀತಿಸುವಂಥದ್ದು, ಅವ್ರಿಗೆ ಗೌರವಿಸುವಂಥದ್ದು, ಅವ್ರನ್ನ ಸಮಾನತೆಯಿಂದ ಆ ಅನುಭವ ಮಂಟಪದಲ್ಲಿ ಕೂಡಿಸಿ ಚರ್ಚೆ ಮಾಡುವಂಥದ್ದು. ಆ ಚರ್ಚೆ ಮಾಡಿ ಗಟ್ಟಿಗೊಳಿಸ್ಬಿಟ್ರೆ ಆ ಗಟ್ಟಿಕಾಳು ಆಗಿಬಿಡ್ತಾವೆ. ಆ ಕೆಲಸ ಇವತ್ತು ನಾವು ಮಾಡಬೇಕಾಗೈತಿ. ಮನೆ ಮನೆಗೆ ಹೋಗಿ ಅವರನ್ನು ಎಚ್ಚರಿಸುವಂಥದ್ದು, ಅವ್ರಿಗೆ ತಿಳಿ ಹೇಳುವಂಥದ್ದು. ಈಗಿನೋ ಅನೇಕ ಉದಾಹರಣೆಗಳನ್ನು ನಾವು ಇತರೆ ಧರ್ಮದವ್ರು ತೊಗೊಂಡ್ರೆ, ಈಗ ಮನೆಗೆ ಬಾಗಿಲಕ್ಕೆ ಮುಂದೆ ಬೆಳಗಿನ ಜಾವನ ಹೋಗ್ತಾರೆ ಮುಸ್ಲಿಮ್ಸ್. ಅವ್ರನ್ನ ಹೊರಗೆ ಕರೆದು ಅವ್ರಿಗೆ ಬುದ್ಧಿ ಹೇಳ್ತಾರೆ. ಅವ್ರಿಗೆ ಎಷ್ಟು ಮಂದಿ 10 ಮಂದಿ ಹೇಳಿದ್ರೆ ಒಬ್ಬರು ಇಬ್ಬರ ಬದಲಾವಣೆ ಹಾಕಾರಲ್ಲ, ಹಂಗೆ ನಾವು ನಮ್ಮ ಸಂಘಟನೆಗಳು ಮಾಡಬೇಕು. ಅದು ಮಠಮಾನ್ಯಗಳೂ ಮಾಡಬೇಕು. ಬಂದಂಥ ಭಕ್ತರಿಗೆ, ಇವ್ರು ಹೋದಂಥ ಭಕ್ತರ ಮನೆಗೆ ಅಲ್ಲೆಲ್ಲ ಈ ಧರ್ಮದ ತತ್ವಗಳನ್ನು ಕೇಳಬೇಕು. ಕೇಳಿ ಅದ್ರ ಬಗ್ಗೆ ಇಲ್ಲ ಅಂತಂದ್ರೆ ಅವ್ರಿಗೆ ಅದ್ರಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕು. ಇದು ನಿಂದ ಪದ್ಧತಿಪ್ಪ, ಇದು ನೀನು ಲಿಂಗಾಯತ ಆಗ್ಯದ ಬಳಕ ನೀನು ಮಾಡು, ನಮ್ಮ ಮಠಕ್ಕೆ ನೀನು ಭಕ್ತಿ ಇದೆ ಅಂದ್ರೂ ಈ ರೀತಿ ನೀನು ನಡ್ಕೋ.
ಬಸವ ತತ್ವದಾಗ ನಡ್ಕೊ, ನೀನು ಬಸವಣ್ಣನವರ ಒಂದು ತತ್ವದ ಅಡಿಯಲ್ಲಿ ಬಸವಾದಿ ಶರಣರು ಹೇಳಿದ್ರಂಗೆ ನಡ್ಕೊ ಅಂತಕ್ಕಂಥ ಕಟ್ಟೆಪಣೆಯನ್ನ ಇವ್ರು ಹಾಕ್ಬೇಕು. ಇದೇನು ಕಠಿಣ ಅಂತಿರೋ ಅಥವಾ ಸರಳ? ಸಹಜ ಐತ್ರಿ, ಇದು ಯಾವುದು ಕಠಿಣ ಇಲ್ಲ. ಯಾಕದು ವಜ್ಜ ಅನ್ಸೈತೆ ನಮ್ಮ ಮಂದಿಗೆ? ಅಂದ್ರೆ ಇವ್ರು ಮೊದ್ಲ ಸ್ವಾಮಿಗಳನ್ನವರು ಪಕ್ಕ ಬಸವ ತತ್ವನ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ತಾವು ಆಚರಿಸ್ಬೇಕು, ಆ ಶಿವಯೋಗದ ಮಹತ್ವವನ್ನು ತಿಳ್ಕೋಬೇಕು, ಅದರಲ್ಲಿ ತನ್ನಲ್ಲಿನ ಅಂತ ಒಂದು ಶಕ್ತಿ ಐತಿ ಅಂತ. ಮತ್ತೆ ಹಿಂದೆ ಅನೇಕ ಸ್ವಾಮಿಗಳದು ಉದಾಹರಣೆ ಕೊಡ್ತೀವಿ ನಾವು, ಅತಿನಿ ಶಿವಗಳದಂತ ಉದಾಹರಣೆ ಕೊಡ್ತೀವಿ, ಅಂತ ಇಲ್ಕಲದ ಮಹಾಂತಪ್ಪ ಅವ್ರದ್ದು ಉದಾಹರಣೆ ಕೊಡ್ತೀವಿ, ಯಡಿಯೂರು ಸಿದ್ಧಲಿಂಗೇಶ್ವರರ ಉದಾಹರಣೆ ಕೊಡ್ತೀವಿ, ಇನ್ನೂ ಅನೇಕ ಮಹಾತ್ಮರ ಉದಾಹರಣೆ ಕೊಡ್ತೀವಿ. ಮತ್ತು ಅವ್ರಿಗೆ ಯಾಕೆ ಸಾಧ್ಯ ಆಯ್ತು, ಇವ್ರಿಗೆ ಯಾಕೆ ಸಾಧ್ಯ ಆಗಂಗಿಲ್ಲ? ಅವ್ರು ಹೇಗೆ, ಮತ್ತು ಅವರು ಶರಣರು ಕೂಡ ಸಾಧಿಸಿದ್ರು. ಅವರು ಅಂದರೆ ಇತಿಹಾಸ ಬಿಟ್ಟರು ಈ ಧರ್ಮದ ತತ್ವ ಕಡೆನ ಅನೇಕ ಧಾರವಾಡದ ಮುತ್ತುಂಜಯ ಅಪ್ಪುಗಳು, ಧಾರವಾಡದ ಅಪ್ಪುಗಳು ಮತ್ತು ಹರಡೇಕರ ಮಂಜಪ್ಪನವರಿಗೆ ಅವರಿಬ್ಬರಿಗೂ ಚಿಂತನ ಮಂಥನ ಮಾಡಲಾರ್ದ ಬಸವ ಜಯಂತಿ ಆಗಲಿಲ್ಲ. ಬಸವ ಜಯಂತಿ ಮಾಡಿದ್ರೆ 1913 ಫಸ್ಟ್ ಹರಡೇಕರ ಮಂಜಪ್ಪನವರು ಸಾರ್ವತ್ರಿಕವಾಗಿ ಬಸವ ಜಯಂತಿ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕಿಂತ ಮೊದಲು ಇತ್ತು, ಇಲ್ಲ ಅನ್ನಂಗಿಲ್ಲ, ಆದ್ರೆ ಸಾರ್ವತ್ರಿಕವಾದಂಥ ಆಚರಣೆ ಮಾಡಿಕೊಟ್ಟವರು ಹರಡೇಕರ ಮಂಜಪ್ಪನವರು. ಉಪನ್ಯಾಸ ಮಾಲೆಗಳನ್ನು ಪ್ರಾರಂಭ ಮಾಡಿದರು, ಶಿವಾನುಭವಗಳಲ್ಲಿ ತತ್ವಗಳನ್ನು ಹೇಳುವಂಥದ್ದು, ಅಕ್ಕನ ಬಳಗನ್ನು ಕಟ್ಟುವಂಥದ್ದು, ಭಜನೆ ಸಂಘಗಳನ್ನು ಕಟ್ಟುವಂಥದ್ದು ಹರಡೇಕರ ಮಂಜಪ್ಪನವ್ರ ಕೆಲಸ. ಅದಕ್ಕೆ ಅವರು ನಮ್ಮ ಡಾಕ್ಟರ್ ಎಸ್ ಸಿ ಬಾಳೆಕೂರು ಸಂಘಟನಾ ಪಿತಾಮಹ ಅಂತ ಕರೀತಾರೆ ಅವ್ರಿಗೆ. ಇದನ್ನ ಅವರು ಸಾಧಿಸ್. ಮತ್ತು ಇವ್ರಿಗೆ ಯಾಕೆ ಆಗೋಲ್ದು ಅಂತಂದ್ರೆ ಇವರಲ್ಲಿ ಅಷ್ಟೊಂದು ನಿಷ್ಠೆ ಬೇಕು, ಅದಕ್ಕೆ ನಿಷ್ಠೆ ಬೇಕು. ತನ್ನಲ್ಲಿ ಮೊದಲ ಅದನ್ನು ಮಾಡಿಕೊಂಡು ಆನಂತರ ಇತರರಿಗೂ ಮಾಡಿದ್ರೆ ಭಕ್ತರು ಕೂಡ ಸಾಕಷ್ಟು ಕೊಡ್ತಾರೆ. ನಾವು ಬಸವಪುರ ಸಂಘಟನೆಗಳು ಮಠಗಳ ಮೇಲೆ ಹಾಕೋದು, ಮಠಗಳು ಭಕ್ತರ ಮೇಲೆ ಹಾಕೋದು, ಈ ರೀತಿ ಮಾಡ್ತಾ ಹೋದಾಗ ಇಲ್ಲ ನಾವು ಅವ್ರನ್ನ ದ್ವೇಷಿಸೋದಿಲ್ಲ. ಅವ್ರ ಇಲ್ಲಿ ಸಂಘಟನೆಗಳದ್ದು ಈ ಕೆಲಸ, ಮನೆಗಳನ್ನ ಪಾಲಕರದ್ದು ಈ ಕೆಲಸ, ಅದಷ್ಟೇ ಪಾಲಕ ಈ ಮಠಗಳದ್ದು ಪಾಲು ಅಂತ ನಾವು ಹೇಳ್ತೀವಿ. ಈ ಉದಾಹರಣೆಗೆ ಈಗ ಮತ್ತೆ ಕಲ್ಯಾಣ ಆಯಿತು, ಈಗ ಬಸವ ಸಂಸ್ಕೃತಿ ಅಭಿಯಾನ ನಡೆದೈತಿ. ಇದು ಏನನ್ನು ತೋರಿಸ್ತದೆ? ನಮ್ಮಲ್ಲಿ ಜಾಗೃತಿ ಐತಂತ ತೋರಿಸ್ತದೋ ಇಲ್ಲಂತ ತೋರಿಸ್ತದೆ? ಜಾಗೃತಿಯನ್ನು ಮೂಡಿಸ್ಲಿಕ್ಕೇನೆ ಈ ಮತ್ತು ನಮ್ಮ ಅನೇಕ ಯುವ ಪೀಳಿಗೆ ಆಗಲಿ ಅಥವಾ ಲಿಂಗಾಯತ ಮನೆತನಗಳಾಗಲಿ ಆ ಒಂದು ವಿಮುಖ ಆಗಿದ್ದನ್ನ ಈ ಮತ್ತಿಗೆ ಒಗ್ಗಟ್ಟು ಮಾಡಲಿಕ್ಕೆ ಅಥವಾ ಇದ್ರ ಬಗ್ಗೆ ಏನಪ್ಪ ಬಸವಣ್ಣನವರ ಒಬ್ಬ ಕರ್ನಾಟಕದ ಸರ್ಕಾರ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿದ್ರು, ಅದರಿಂದ ಎಷ್ಟೋ ಅರಿವು ಮೂಡ್ಲಿಕ್ಕತ್ತಿತ್ತು. ಮತ್ತು ಏನು ಅಕ್ಕಮಹಾದಿ ಯೂನಿವರ್ಸಿಟಿಗೆ ಹೆಸರಿಡುವಂಥದ್ದಾಗಲಿ, ಮತ್ತು ಲಂಡನ್ನಿನಲ್ಲಿ ತಾವೆಲ್ಲ ಅಲ್ಲಿ ಹೋಗಿ ಬಂದಿರಿ, ಅಲ್ಲಿ ಬಸವಣ್ಣನ ಮೂರ್ತಿ ಕೂಡಿಸು, ಏನಪ್ಪ ಇದು ಚಿಂತನೆ ಇವತ್ತು ಹೊಂಟೈತಿ, ಎಲ್ಲರೂ ಅದನ್ನು ಚರ್ಚೆ ಮಾಡ್ತಾರ ಅಂದಾಗ ಅದ್ರ ಬಗ್ಗೆ ಅರಿವು ಮೂಡಾಕತ್ತಿತ್ತಂದ ಅರ್ಥ. ಮತ್ತಿಟ್ಟು ಜಾಗೃತಿ ಮೂಡಿಸುವಂಥದ್ದು. ಎಷ್ಟು ಜಾಗೃತಿ ಮೂಡ್ಸಕತ್ತಿ ಅಷ್ಟು ವಿರೋಧ, ಅದನ್ನು ಇದನ್ನ ಹದಿಗೆಡಿಸುವಂತ ಕೆಲಸನೂ ಅಷ್ಟೇ ವೇಗವಾಗಿ ನಿರಂತರವಾಗಿ ಇರುವುದರ ಇದು. ಯಾರಿಗೆ ಬಿಟ್ಟದ್ದು? ಯಾವ ಮಹಾತ್ಮರಿಗೆ ಬಿಟ್ಟದ್ದು ಹೇಳ್ರಿ? ಬುದ್ಧ ಮಹಾತ್ಮಗೆ ಬಿಟ್ಟಿತ್ತು, ಯೇಸು ಕ್ರಿಸ್ತಗೆ ಬಿಟ್ಟಿತ್ತು, ಪೈಗಂಬರ್ಗೆ ಬಿಟ್ಟಿತ್ತು, ಏನೋ ಇವರು ಜೈನ ಧರ್ಮದವ್ರಿಗೆ, ಯಾರಿಗೆ ಬಿಟ್ಟೈತಿ? ಎಲ್ಲರಿಗೂ ಇದು ಬಿಟ್ಟಿದ್ದಲ್ಲ. ವಿರೋಧದ ಮಧ್ಯೆನೇ ನಾವು ಸಾಗ್ಬೇಕಾದ. ಅದಕ್ಕೆ ನಾವು ಏನು ಪ್ರವಾಹದ ವಿರುದ್ಧನೇ ಈಶಾಡಬೇಕು ಅಂತ ಬಸವಣ್ಣವರು ಆ ರೀತಿನೇ ಬಂದಾರ. ಮತ್ತು ಇನ್ನೂ 900 ವರ್ಷ ಆದ್ರೂ ಈಗೆಲ್ಲ ಹೆಚ್ಚಾಗ್ಲಿಕ್ಕೆ ಎತ್ತೈತಲ್ಲ. ಅದಕ್ಕೆ ನಾವು ಕೂಡ ಆ ಪ್ರವಾಹದ ವಿರುದ್ಧ ಅಂತಕೊಂಡು ನಮ್ಮನ್ನು ಕಾಯಕ ಏನು ಯಾರನ್ನೇ ದೂಷಣೆ ಮಾಡಲಾರ್ದ ನಮ್ಮಷ್ಟಕ್ಕೆ ನಮ್ಮ ತತ್ವ ನಾವು ಹೇಳ್ಕೊಂತ ಹೋಗ್ಬೇಕು. ಈ ಬಸವ ತತ್ವ ಅಭಿಯಾನ ಮಾಡುವಂಥದ್ದು ಇದ ಉದ್ದೇಶನ, ಎಲ್ಲರನ್ನೂ ಜಾಗೃತಿ ಮಾಡುವಂಥದ್ದು. ಮತ್ತು 2019ಕ್ಕೆ ಮತ್ತೆ ಕಲ್ಯಾಣ ಮಾಡಿದ್ರಂತ ಎಷ್ಟೋ ಜಾಗೃತಿ. ಅದಕ್ಕಿಂತ ಪೂರ್ವ 2017ಕ್ಕೆ ಬಸವ ಇವು ಏನು ರ್ಯಾಲಿಗಳಾದವು, ಲಿಂಗಾಯತ ಸ್ವತಂತ್ರ ಧರ್ಮದ ರ್ಯಾಲಿಗಳಾದವು. ಅದ್ರ ಮೂಲಕ ಎಷ್ಟೊಂದು ಜನರಲ್ಲಿ ಜಾಗೃತಿ ಮೂಡಿತು, ಯುವಕರಲ್ಲಿ ಜಾಗೃತಿ ಮೂಡಿತು. ಹೌದಲ್ಲ, ನಮ್ದು ಒಂದು ಧರ್ಮ ಐತಿ. ಎಷ್ಟೋ ಮಂದಿ ಅನೇಕ ಸಂಘಟನೆಗಳು ಬಿಟ್ಟು ಮತ್ತೆ ಬಸವಪರ ಸಂಘಟನೆಗಳು ಬಂದಂಥ ಉದಾಹರಣೆಗಳನ್ನು ಅದಾವ. ಹೌದಲ್ಪ, ನಮ್ಮನ್ನು ನಾವು ತಿಳ್ಕೊಬೇಕು, ನಮ್ಮದನ್ನು ಬಿಟ್ಟು ಬೇರೆ ಕಡೆ ಹೊಂಟಿವಿ, ಇದಕ್ಕೆ ಯಾಕೆ ಹಿಂಗಾಗಿತ್ತು ಅಂತ ಮತ್ತೆ ಆ ಹುಡುಗರಲ್ಲಿ ಆ ತಿಳುವಳಿಕೆ ಬಂದಾಗ ಈ ಅನೇಕ ಯುವಕರು ಮತ್ತಿವತ್ತ ಈ ಬಸವಪರ ಸಂಘಟನೆಗೆ ಬರುವಂಥದ್ದು ಕಾಣ್ತೀವಿ. ಅವರಲ್ಲಿ ಮತ್ತು ಅವರ ಸ್ನೇಹಿತರಲ್ಲಿ ಅದನ್ನು ಹುಟ್ಟಿಸುವಂಥದ್ದು, ಅವ್ರನ್ನ ಕೂಡ ಈ ಮಾರ್ಗಕ್ಕೆ ತರುವಂಥದ್ದು ಇವತ್ತು ನಡೆದೈತಿ. ಅದಕ್ಕೆ ಬಸವ ಅಭಿಯಾನ ಮಾಡುವಂಥದ್ದು ಬಹಳ ಒಳ್ಳೆಯ ಕೆಲಸ. ಅದು ಈ ಸ್ವಾಮಿಗಳನ್ನ ಒಟ್ಟಾಗಿನ ಎಲ್ಲರನ್ನು ಕರ್ಕೊಂಡು ಎಲ್ಲ ಸಂಘಟನೆ, ಬಸವಪರ ಸಂಘಟನೆ ಮತ್ತು ಲಿಂಗಾಯತ ಸ್ವಾಮಿಗಳ ಒಕ್ಕೂಟದಿಂದ ಮಾಡುವಂಥದ್ದು ಇದು ಬಹಳ ಒಳ್ಳೆಯದ. ಅಂದರೆ ಎಲ್ಲರನ್ನೂ ಕೂಡ್ಕೊಂಡು ಮಾಡುವ ಮೂಲಕ ಜನರಲ್ಲಿ ಒಂದು ಅಭಿಮಾನ ಆಕೈತೆ. ಅದು ವಿರೋಧದ ಮಧ್ಯೆ ನಾವು ಈಸಬೇಕಾಗ್ತದೆ. ಈ ಬಸವ ಪರ ಸಂಘಟನೆಗಳಲ್ಲಾದರೂ ಒಂದು ಸಮಾನ ಮನಸ್ಕು ಮತ್ತು ಒಗ್ಗಟ್ಟು ಅಗತ್ಯ ಇದೆ ಅಂತಲೂ ನಮ್ಗೆ ಅನಿಸ್ತದೆ. ಯಾಕಂದರೆ ಈ ಬಸವಪರ ಸಂಘಟನೆಗಳನ್ನು ಬೇರೆ ಬೇರೆ ಕಾರಣಗಳಿಂದ ಚೆದರಿ ಹೋಯಿತು. ಹಿಂದೆ ಮಾತಾಜಿಯವರು ಲಿಂಗದೈವದ ವಿಷಯ ಬಂದಾಗ ಇದಕ್ಕೆ ಅರ್ಧ ಹಿನ್ನಡೆ ಆಯಿತು. ಆ ಥರ ಬರಲಾರ್ದಂಗೆ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು?
ನಮ್ಮಲ್ಲಿ ಆ ಸಂಘಟನೆ ಜ್ಞಾನದ ಹೆಚ್ಚು ನಮಗೆ ತಿಳುವಳಿಕೆ, ವಚನಗಳ ಅಧ್ಯಯನ ಭಾಳ ಆಗಬೇಕು. ಯಾಕಂದ್ರೆ ಯಾವುದೋ ವ್ಯಕ್ತಿ ಅವ್ರದ ಶ್ರೇಷ್ಠ ಅಲ್ಲ. ಆ ಮೂಲ ಬಸವಣ್ಣನೇ ಹಿಡಿಬೇಕು. ಬಸವಣ್ಣನ ಒಂದು ಧರ್ಮಗುರು ಬಸವಣ್ಣ, ಧರ್ಮ ಗ್ರಂಥ ವಚನ ಸಾಹಿತ್ಯ. ನಮ್ಮದು ಧರ್ಮದ ಇಷ್ಟಲಿಂಗ ಏನು ಲಿಂಗಾನಂದ ಮಹಾಸ್ವಾಮಿಗಳು ಸಾಕಷ್ಟು ಪ್ರವಚನ ಮಾಡೋ ಮೂಲಕ ಇದನ್ನು ಗಟ್ಟಿಗೊಳಿಸಿದ್ರು. ಅದನ್ನು ನಾವು ಗಟ್ಟಿಟ್ಕೊಂಡು ನಾವು ನಡಿಬೇಕು ಇವತ್ತು. ಅಂದಾಗ ನಮ್ಮಲ್ಲಿ ಏನಾಗುತ್ತೆ, ಈ ಒಗ್ಗಟ್ಟು ಬರ್ತೈತಿ. ಎಷ್ಟೋ ವಿಘಟನೆ ಇತ್ತು ಅಂದರೂ ಅದಕ್ಕೆ ಕೂಡ್ಲಿಕ್ಕೆ ಅಂತಂದ್ರೆ ನಾವೆಲ್ಲರೂ ಆ ಪರಮಾತ್ಮನ ಮಕ್ಕಳು, ನಾವೇನು ಬೇರೆ ಅಲ್ಲ. ಬಂದು ಒಂದು ಬೆಳಕು ಒಂದು ದಿವಸ ಹೋಗೋದು ಅದು ನಿಶ್ಚಿತ. ಅದು ಇದ್ದು ಬರೋಗ ನಡುವ ನಾವು ಸಾಮರಸ್ಯದಿಂದ ಸಹಜವಾದಂಥ ಬದುಕು ನಾವು ಬದುಕಬೇಕು. ಬಸವಣ್ಣವರೊಂದು ವಚನ ಹೇಳ್ತಾರಲ್ರಿ, ಏನು ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರಗೌಡ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲು ಅನ್ಯರಿಗೆ ಹಂಗಾದ ಮುನ್ನ, ಬೆನ್ನು ಹೋಗಿ ಬಾಗಿ ಮುತ್ಪಿಂದಪ್ಪಿ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಲಿಂಗವ. ಅಂದ್ರೆ ಇಂದು ಬರೀ ವಯಸ್ಸಾಗಿಂದ ಅಲ್ಪ, ಅದು ನಿನಗೆ ಯಾಗ ಅರಿವು ಮೂಡಿತು ಅವಾಗ್ಲಿಂದನ ಆ ಶಿವಧ್ಯಾನ ಶಿವತಿಂತಲೇ. ಅದಕ್ಕೆ ಸಣ್ಣವ್ರು ಇರ್ತದೆ ಆ ಸಂಸ್ಕಾರವನ್ನು ಮನ್ಯಾಗ ತಂದೆ ತಾಯಿಗಳು ಕೊಡಬೇಕು, ಹಿರಿಯರ ಅಜ್ಜ ಅಮ್ಮ ಅದ್ದವರು ಕೊಡಬೇಕು. ಆ ಸಂಸ್ಕಾರ ಕೊಟ್ಟರೆ ಅವನಿಗೆ ಅದು ಉಳಿತೈತಿ. ಈ ಧರ್ಮ ಮುಖ್ಯ ಅಂತಿರೋ, ಮನುಷ್ಯನಿಗೆ ಹೊಟ್ಟೆಪಾಡು ಅಷ್ಟ ಮುಖ್ಯ ಅಂತಿರೋ? ಹೊಟ್ಟೆಪಾಡಿನ ಮೂಲಕ ಎಷ್ಟು ಮುಖ್ಯನೋ ಅಷ್ಟು ಧರ್ಮನೂ ಮುಖ್ಯ. ಯಾಕಂದ್ರೆ ಧರ್ಮದ ಚೌಕಟ್ಟು ಬೇಕೇ ಬೇಕು. ಧರ್ಮದ ಚೌಕಟ್ಟಿತ್ತು ಅಂತಂದ್ರೆ ಅವ ಸರಿಯಾದಂಥ ದಾರಿಯನ್ನು ಹಿಡಿತಾನ. ಯಾಕೀಗ ಆ ಧರ್ಮದ ಚೌಕಟ್ಟು ಬೇಕು ಅಂತಂದ್ರೆ ಲಿಂಗ ಐತಿ, ಆ ಲಿಂಗದ ಅರಿವು ನನಗಿರ್ತೈತಿ. ಕೆಟ್ಟದ್ದನ್ನು ಮಾಡಬಾರ್ದು, ಮೋಸ ಮಾಡಬಾರ್ದು, ತುಡುಗು ಮಾಡಬಾರ್ದು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ. ಇದು ಒಳಗೆ ಶುದ್ಧಿ ಮಾಡ್ತದೆ. ಇದೇ ಬಹಿರಂಗ ಶುದ್ಧಿ. ಮತ್ತು ನಿನಗೆ ಹೊರಗೂ ಅದು ನಿನಗೆ ಶುದ್ಧಿ ಮಾಡ್ತದೆ. ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಸಾಕಪ್ಪ, ಇಷ್ಟು ನೀನು ಸಪ್ತ ಸೂತ್ರಗಳನ್ನು ನೀನು ಅಳವಡಿಸ್ಕೊಂಡು ಬಿಡು. ಇಷ್ಟಂದ್ರೆ ನೀನು ಒಳಗೂ ಶುದ್ಧ ಆಗ್ತಿದೆ, ಹೊರಗೂ ಶುದ್ಧ ಆಗ್ತಿದೆ. ಇದು ಸಹಜ ಐತಿಲ್ರಿ, ಸರಳ ಐತಿ. ಆದ್ರೆ ಇದನ್ನ ಕಠಿಣ ಮಾಡ್ಕೊಂತಾನೆ ಹೊಂಟಿವಿ ನಾವು. ಅರಿಷಡ್ಡ ವರ್ಗಗಳ ನಿಯಂತ್ರಣಕ್ಕೆ ಬಹಳ ಸರಳವಾದ ಸೂತ್ರವನ್ನು ಬರಳ ಬಸವಾದಿ ಶರಣರು ಏನೂ ಕಟ್ಟಿ ಹಾಕಬೇಡ ಅಂತ, ಇಂದ್ರಿಯಗಳನ್ನು ಕಟ್ಟಾಕ ಹೋಗ್ಬೇಡ ಅಂತ ಹೇಳ್ತಾರ ಅವರು. ಕಟ್ಟಿದ್ರೆ ನೀನು ಕಾಡ್ತಾವ ನಿನಗೆ ಬಂದು ಸಹಜವಾಗಿ. ಅದಕ್ಕೆ ಅವರು ಸಂಸಾರದ ಒಂದು ಇದನ್ನ ನಮ್ಗೆ ದಾಂಪತ್ಯದ ಒಂದು ಜೀವನನ ಕೊಟ್ಟರು. ಅವರು ಸನ್ಯಾಸಕ್ಕೆ ಅಂತ ಹೇಳಿಲ್ಲ ಬಸವಾದಿ ಶರಣರು. ಸಂಸಾರಿಗಳು ಇಂದ್ರಿಯಗಳನ್ನು ಉಪಯೋಗಿಸ್ರಿ, ಆದ್ರೆ ಹಿಡ್ತಬೇಕು. ಹೆಂಗೆ ನೀವು ಬೇಲಿ ಬಿಚ್ಚಿ ಬಿಡುವಂಗಿಲ್ಲ, ಅವುಗಳ ಚೌಕಟ್ಟಿನಲ್ಲೇ ಬೇಕು. ಆ ಚೌಕಟ್ಟಿನಲ್ಲೇ ಸದಾಚಾರ ಸದ್ವಿನಯ ಇದರಿಂದನೇ ನಾವು ಬಾಳಬೇಕು ಅಂತಲೇ ಹೇಳ್ತಾರೆ ಅವರು. ಆ ಚೌಕಟ್ಟಿನಾಗ ಧರ್ಮದ ಚೌಕಟ್ಟು ಬೇಕು ನಮ್ಗೆ. ಧರ್ಮದ ಚೌಕಟ್ಟಿದ್ದಾಗ ಕಾಯಕ ಸರಿಯಾದಂಥ ಕಾಯಕ ಮಾಡ್ತೀವಿ ನಾವು. ಒಂದು ಇಷ್ಟಲಿಂಗ ಕೊಟ್ಟರು, ಆಮೇಲೆ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನು ಸೂತ್ರಗಳನ್ನ ಹಾಕಿ ಕೊಟ್ಟರು. ಅಷ್ಟಾಭರಣವೇ ಅಂಗ, ಪಂಚ ಆಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ ಅಂತ ಹೇಳ್ತಾರೆ. ನಮ್ಮ ಜೀವನದ ಒಂದು ಕ್ರಮ ಇದರಿಂದನೇ ಆಗ್ಬೇಕು. ಅವು ಹೊರಗ ಶುದ್ಧಿ ಆದ್ರೆ ಒಳಗೂ ಶುದ್ಧಿ ಆಗ್ಬೇಕು ಅಂತ. ಅದಕ್ಕೆ ಅಷ್ಟಾವರಣವೇ ಅಂಗ ದೇಹಕ್ಕೆ, ಪಂಚಾಚಾರಣೆ ಪ್ರಾಣ ಮನಸ್ಸಿಗೆ, ಅಷ್ಟಾಚರಣೆ ಅಂಗ ಪಂಚಾಚಾರ ಪ್ರಾಣ, ಷಟಸ್ಥಲವೇ ಆತ್ಮ, ಆತ್ಮತತ್ವದ ನಿನ್ನ ಜೀವನದ ಕ್ರಮ. ಭಕ್ತ ಮಹೇಶ ಪ್ರಸಾದಿ ಪ್ರಾಣ ಶರಣ ಐಕ್ಯ, ಈ ರೀತಿಗೆ ನಿನ್ನ ಜೀವನ ದಿನನಿತ್ಯ ಅದಕ್ಕೆ ಬದುಕ್ತಿರ್ತೀನಿ. ಆ ನಿಟ್ಟಿನಾಗ ನೀ ಬದುಕು. ಅದು ಮತ್ತೆ ಅದು ಸ್ಥಳಗಳಂದ್ರೆ ಮತ್ತೆ ಬೇರೆ ಬೇರೆ ಎಲ್ಲ ಹೊರಗಿಂದ ಅಲ್ಲವು, ಇನ್ನು ಒಳಗಿನ ಆಚರಣೆಯ ಮೂಲಕ ನಾವು ಆಗ್ತಾವು, ಸಹಜವಾಗಿ ನಡೀತಿರ್ತಾವ. ಅಂದ್ರೆ ನೀನು ಒಳ್ಳೆಯದನ್ನ ಮಾತಾಡೋದು, ಸತ್ಯವನ್ನ ಮಾತಾಡೋದು, ಮೋಸ ಮಾಡ್ದಂಗೆ ಇರೋದು, ಇದೇ ನಿನಗೆ ಶುದ್ಧೀಕರಣ ಒಳಗೆ ಪ್ರಾರಂಭ ಆಗಿದೆ. ಅಂತರಂಗ ಶುದ್ಧಿ ಆಗುತ್ತೆ. ಇದು ಬಹಿರಂಗ ಶುದ್ಧಿ. ಹೊರಗೆ ನಿನಗೆ ಎಷ್ಟೊಂದು ಗೌರವ ಕೊಡ್ತಾರೆ ಜನ, ಸಮಾಜ ಗೌರವ ಸುಡ್ತು, ಅದೇ ಬಹಿರಂಗ ಶುದ್ಧಿ. ಒಳ್ಳೆಯವ್ರು ಅದಾರಪ್ಪ, ಅವ್ರಿಗೆ ಕೈ ಮುಗಿಬೇಕು ಅನಿಸ್ತೈತಿ, ಅವ್ರೇನು ಚಲೋ ಅದಾರ, ದೇವ್ರು ಇದ್ದಂಗೆ ಅದಾರ ನೋಡ್ರಿ ಅಂತ ಹೇಳ್ತಾರೆ. ಮತ್ತು ಅವ್ರೇನು ಮೋಸ ಮಾಡಂಗಿಲ್ರಿ, ಅವರು ಬಹಳ ವಿಶ್ವಾಸದವ್ರಿ, ಅವ್ರು ನಡಿ ಎಷ್ಟು ಚಲೋ ಐತ್ರಿ, ಅವ್ರು ನುಡಿ ಎಷ್ಟು ಚಲೋ ಐತ್ರಿ, ಅವ್ರ ಜೀವನ ಎಷ್ಟು ಅವ್ರು ಆರಾಮದಾರ ನೋಡ್ರಿ, ಏನು ಬಂದ್ರು ಹಚ್ಕೊಂಡಂಗಿಲ್ಲ ನೋಡ್ರಿ. ಅಂದ್ರೆ ಇದು ವಚನ ಸಾಹಿತ್ಯ ಕಲಿಸ್ತೈತಿ. ನನಗೆ ಎಷ್ಟೇ ಕಷ್ಟ ಬಂದರೂ ಸಹಜವಾದಂಥದ್ದು ಅದನ್ನ ನಿವಾರಣೆ ಶಕ್ತಿ ಆ ಮನಸ್ಸಿಗೆ ಬರ್ತೈತಿ ವಚನ ಅಧ್ಯಯನದ ಮೂಲಕ. ಬೇಕಾದಂಥ ಪರಿಸ್ಥಿತಿ ಬರಲಿ, ಅದು ಕಷ್ಟ ನಷ್ಟ ಸುಖ ದುಃಖ ಎಲ್ಲವೂ ಸಮಾನತೆಯಿಂದ ಕಾಣ ಅಂತ ಹೇಳ್ತಾರೆ ಶರಣರು. ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆಂಬನು ಅಂತ ಹೇಳ್ತಾರ ಲಿಂಗಕ್ಕೆ. ಕೊಟ್ಟಿದ್ದು ಕೊಡು, ನಾ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ರದ್ದೆ ಸೋಮಣ್ಣವ್ರಂತೂ ಒಂದು ಆವಕಾಯಕವಾದಡು ಮಾಡು, ಸ್ವಕಾಯಕ ಮಾಡು, ಬೇನೆ ಬಂದರೆ ಬರಲು ಜೀವ ಬಂದರೆ ಹೋಗು, ಆ ದೇವರ ಹಂಗೇಕೆ ಬಾಪಲದ್ದೇ ಸೋಮ ಅಂತ. ಯಾಕೆ ಅದಕ್ಕೆ ಅಷ್ಟೊಂದು ದೇವರಿಗೆ ಹೆದರ್ತಿದ್ದಿ? ನೀನೇ ದೇವ್ರಿಗೆ ಇರುವಾಗ ಮತ್ತೆ ಹೆದರ್ತಿದ್ದಿ? ನೀನು ನಿಷ್ಠೆಯಿಂದ ಕಾಯಕ ಮಾಡು, ಅದ್ರ ತಕ್ಕಂಗೆ ನೀನು ದಾಸೋಹ ನಿಂದು ಮಾಡು, ಅನಂತರ ಶಿವಯೋಗ ಮಾಡು. ಮತ್ತೊಂದು ಯಾಕೆ ನೀ ಅದು ಹೆದರ್ತಿದ್ದಿ?
ದೇವರಿಗೆ ಭಯ ಯಾಕೆ ಆ ದೇವ್ರ ಕಾಡ್ತೈತಿ ಇದೇನು ಭಯ ಇಲ್ಲ, ಲಿಂಗಯ್ಯ ಇದ್ನಂದ್ರೆ ಮುಗಿದು ಹೋತ್, ಯಾವುದೋ ಭಯ ನಮಗಿಲ್ಲಲ್ಲ. ಎಂದರೆ ಒಂದಿನ ಹೋಗೋದ ಸತ್ಯವಾದಂಥ ಬದುಕಿನ ದಾರಿ, ಆ ಬದುಕಿನಲ್ಲಿ ನೀ ಸಾಗಿ ಒಂದಿನ ಇಲ್ಲದಾಗು. ಏನಿಲ್ಲ, ನೀನು ಶಾಶ್ವತವಾಗಿ ಇರ್ಲಿಕ್ಕೆ ಬಂದಿಲ್ಲ ಇಲ್ಲಿ. ಇದ್ದ ಜೀವನದಾಗ ಸುಖ ಪಟ್ಟು ಹೋಗು, ಖುಷಿ ಪಟ್ಟು ಹೋಗು, ಎಲ್ಲರಿಂದ ಪ್ರೀತಿ ಗೌರವದಿಂದ ಬಾಳು. ಲಿಂಗ ತತ್ವದಿಂದ ಆಚರಿಸಿದ್ರೆ ನಿಮ್ಗೆ ಅಂತರಂಗನ ಶುದ್ಧಿ, ಬಹಿರಂಗನ ಶುದ್ಧಿ ಆಗುತ್ತೆ. ಸಾಕಿದ್ದು ನೀನು ಸಾರ್ಥಕತೆ ಬದುಕು, ನೀನು ಏನೂ ಇಲ್ಲಿ ಉಳಿಸ್ಬೇಡ ಅಂತ ಹೇಳ್ತಾರೆ ಅವ್ರು ಬಸವಾದಿ ಶರಣರು. ಅದಕ್ಕೆ ಅವ್ರು ಏನೋ ಕುರುಗಳನ್ನು ಎಲ್ಲಿಯೂ ಬಿಟ್ಟು ಹೋಗಿಲ್ಲ ಬಸವಾದಿ ಶರಣರು. ನಾವು ಇವತ್ತು ಅವ್ರ ನೆನಪಿಗೆ ಇರಲಿ ಅಂತ ತಿಳ್ಕೊಂಡು ಮೂರ್ತಿಗಳನ್ನು ಮಾಡಿ ಅವುಗಳನ್ನು ಇತರೆ ಜನಾಂಗದವ್ರು ಮಾಡ್ತಾರೆ, ಇತರೆ ಧರ್ಮದವ್ರು ಮಾಡ್ತಾರೆ, ನಮ್ಮದವರು ಇರಲಿ ಇಲ್ಲತ್ತಂದ್ರೆ ಅದನ್ನು ಕೂಡ ಮರಿಸಿ ಹಾಕುವಂಥ ಜನಾಂಗ ಇವತ್ತು ಐತಿ. ಆ ಒಂದು ನಿಟ್ಟಿನಲ್ಲಿ ಮೂರ್ತಿಗಳನ್ನು ಅಲ್ಲೆಲ್ಲೇ ನಿಂದ್ರಿಸೋದು, ಶರಣರದ ಒಂದು ಏನು ಸರ್ಕಲ್ ಮಾಡುವಂಥದ್ದು, ಆ ಶರಣರ ಹೆಸರಿಡುವಂಥದ್ದು, ಅವು ನೆನಪಿಗೋಸ್ಕರ. ಆದರೆ ಅವ ಶರಣರಲ್ಲ. ಇಷ್ಟಲಿಂಗವೇ ನಮ್ಗೆ ಅಂತಿಮ. ಅಂತಿಮ ವಚನ ಸಾಹಿತ್ಯವೇ ನಮಗೆ ಧರ್ಮಗ್ರಂಥ. ಆ ಧರ್ಮಗ್ರಂಥದ ಮೂಲಕನೇ ನಾವು ಹೋಗ್ಬೇಕು. ಈ ಧರ್ಮಗ್ರಂಥ ಬರಿಬೇಕಾದ್ರೆ ಅವ್ರು ಅಲ್ಲಿಂದ ಮೇಲಿಂದ ಬಂದಿಲ್ಲವೋ, ಅಲ್ಲಿಂದ ಕದ್ಕೊಂಡು ಬಂದಿಲ್ಲ. ಅವರು ಸ್ವ ಅನುಭವದಿಂದ ಬಂದಂಥ ವಚನಗಳು, ನುಡಿ, ಅವರ ಕಾಯಕದಿಂದ. ಅವರ ವಚನಗಳನ್ನು ನೋಡ್ರಿ, ಅವ್ರ ಕಾಯಕ್ಕೆ ಬಳಸುವಂಥ ಅನೇಕ ಸಲಕರಣೆಗಳು ಅವರ ವಚನಗಳಲ್ಲಿ ಬರ್ತಾವೆ. ಪ್ರತಿಮೆಗಳು, ರೂಪಗಳು ಬರ್ತಾವೆ. ಕಡೆಗೆಯಿಲ್ಲದ ಬಂಡಿ ಒಡಗೆಡುವುದು ಮಾಂಬುದೆ, ಕಡೆಗೆಯಿಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮರಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಮತ್ತು ನಿನ್ನ ಈ ದೇಹದಂಬ ಕಡೆಗಿಲಿ ಶಿಕ್ಷಕಂಗೆ ಹೋಗ್ತೈತಿ ಅಂತಂದ್ರೆ ಅದು ಕೀಲಿಲ್ಲ ಅಂದ್ರೆ ಬೀಳ್ತೈತಿ ತಮ್ಮ. ಅದಕ್ಕೆ ಶರಣರ ಒಂದು ಕೀಲ ಹಾಕೋದಕ್ಕೆ ನಿನ್ನ ಮನಸ್ಸಿಗೆ ಆ ಶರಣರ ಒಂದು ನುಡಿ ಕಲಸು, ಅದು ಸತ್ಯದ ಸದಾಚಾರದಾಗನ ಹೋಗ್ತೈತಿ. ಇವತ್ತು ಅದನ್ನ ನಡೆದಿವಂತನ ಇವತ್ತು ನಿಮ್ಮ ಮುಂದೆ ಇಷ್ಟು ಮಾತಾಡ್ಲಿಕ್ಕೆ ನನಗೆ ಶಕ್ತಿ ಬಂದದ್ದು. ಆ ಶರಣರ ನುಡಿಮುತ್ತುಗಳು. ಕರಿಯ ನಿತ್ತಡವಲ್ಲೇ, ಸಿರಿಯ ನಿತ್ತಡವಲ್ಲೇ, ಹಿರಿದಪ್ಪ ರಾಜ್ಯವ ನಿತ್ತಡವಲ್ಲೇ, ನಿಮ್ಮ ಶರಣರ ಸುಳ್ನುಡಿಯ ಒಂದು ಅರಗಳ ಎತ್ತಡೆ ನಿಮ್ಮಲ್ಲಿ ಎತ್ತ ಕಾಣ ರಾಮನಾಥ. ಸಾಕು ನನಗೆ, ಉಳ್ಕಿದ್ದು ಯಾವುದೋ ಆಸ್ತಿ ಅಂತಸ್ತು ಐಶ್ವರ್ಯ ಅರಮನೆ ಸಾಮ್ರಾಜ್ಯ ನನಗೇನು ಬೇಕಾಗಿಲ್ಲಪ್ಪ. ಶರಣರ ಸುಳ್ನುಡಿ ಒಂದು ಒಳ್ಳೆ ನುಡಿ ಕೊಟ್ಟರೆ ಸಾಕು, ಅದ್ರಂಗೆ ಬದುಕ್ತೀನಲ್ಲ ಆ ಅರಿವಿನ ಮೂಲಕ ನಾನು ಭಾಳನ ಹಸನ್ ಮಾಡ್ಕೊತೀನಿ ಅಂತ ಹೇಳ್ತಾರೆ ಶರಣರು. ಬ್ರಹ್ಮ ಪದವೇನು ಅಲ್ಲೇ, ಬ್ರಹ್ಮ ಪದವಿನಲ್ಲ, ವಿಷ್ಣು ಪದವಿನಲ್ಲ, ಮತ್ತಾವ ಪದವಿನಲ್ಲ ಅಲ್ಲೇ ಅಂತಾರೆ. ನಿಮ್ಮ ಶರಣರ ಸುಳ್ನುಡಿ ಒಂದು ಅವರ ನುಡಿಮುತ್ತು, ಅವರ ಒಳ್ಳೆಯ ಮಾರ್ಗದರ್ಶನದ ಒಂದು ವಚನ ಸಾಕು ನನ್ನ ಬದುಕನ್ನು ಬದಲಾವಣೆ ಮಾಡಿಸ್ತದೆ. ಆ ಹರ್ಡೇಕರ್ ಮಂಜಪ್ಪನವ್ರ ದಾಸಿಪುತ್ರನಾಗಲಿ ವೇಷಪುತ್ರನಾಗಲಿ ಶಿವದೀಕ್ಷೆ ಆದ ಬಳಿಕ ಸಾಕ್ಷಾತ್ ಶಿವನೆಂದು ನಂಬುವುದು ಆದ ಒಂದು ವಚನನ ಅವರ ಜೀವನವನ್ನು ಪರಿವರ್ತನೆ ಮಾಡಿದ ಅಂತ ತಿಳ್ಕೊಂಡು ಅವರ ಸಾಹಿತ್ಯದಲ್ಲಿ ನಾವು ಓದ್ತೀವಿ. ಹರ್ಡೇಕರ್ ಮಂಜಪ್ಪನವರ ಸಾಹಿತ್ಯದಲ್ಲಿ ಅವರು ಕೂಡ ಕೆಳವರ್ಗ ಬಂದವಂತ ಹೇಳ್ತಾರೆ. ಆದರೆ ಆ ವಚನ ಸಾಹಿತ್ಯ ಅವರ ಜೀವನನೇ ಬದಲಾವಣೆ ಮಾಡಿತ್ತು. ಇವತ್ತು ಅವರು ಆರ್ಯ ಸಮಾಜಕ್ಕೆ ಹೋಗ್ತಿದ್ರು. ಅವರು ಈ ವಚನ ಸಾಹಿತ್ಯ ಒಂದು ವಚನ ಪೂರ್ಣ ಅವ್ರನ್ನ ಬಸವ ತತ್ವದ ಒಬ್ಬ ಸಂಘಟನಾ ಪಿತಾಮಹನಾಗಿ ಮಾಡಿದ್ರು ಹರ್ಡೇಕರ್ ಮಂಜಪ್ಪನವರು. ಬರೀ ಕೇವಲ ಒಂದು ವಚನ ಅವರು ಅರಿತು ಆಚರಿಸಿ ಆ ಜೀವನವನ್ನೇ ತಮ್ಮ ವಚನಮಯ ಮಾಡಿಕೊಂಡಂಥ ಹರ್ಡೇಕರ್ ಮಂಜಪ್ಪನವ್ರು ಇವತ್ತು ಎಷ್ಟೊಂದು ಅವರು ನಮಗೆ ದಾರಿದೀಪ ಆಗ್ಯಾರ. ಈ 65ರ ಪ್ರಾಯದಲ್ಲಿ ನೀವು ನಿತ್ಯ ಕಾಯಕ ಮಾಡ್ತೀರಿ, ದಾಸೋಹವನ್ನು ಮಾಡ್ತೀರಿ, ಬಸವತತ್ವ ಚಿಂತನೆಯ ಅನುಭವವನ್ನು ಮಾಡ್ತೀವಿ. ಇದರ ಮೂಲ ಶಕ್ತಿ ಏನು? ಮೂಲ ಶಕ್ತಿ ಆ ಆತ್ಮಶಕ್ತಿ, ಶಿವಯೋಗದ ಶಕ್ತಿನ, ಇಷ್ಟಲಿಂಗದ ಮಹತ್ವನ, ಇಷ್ಟಲಿಂಗದ ನಮಗೆ ಆ ಇಷ್ಟಲಿಂಗದ ಜ್ಞಾನ ಅರಿವು ಏನೋ ಮೂಡ್ಕೊಂತ ಹೋಗ್ತೈತಿ. ಒಳ್ಳೊಳ್ಳೆ ವಿಚಾರಗಳನ್ನು ಕೊಡ್ತೈತಿ ಆ ಇಷ್ಟಲಿಂಗದ ಯೋಗದಿಂದನೇ. ಅಂದರೆ ಯೋಗ ಅಂತಂದ್ರೆ ನೀವು ತಾಸುಗಟ್ಟಲೆ ಮಾಡೋದು ಬೇಕಾಗಿಲ್ಲ, ಅರೆ ಕ್ಷಣ ಮಾತ್ರ ಶಿವಧ್ಯಾನ. ಅಂದರೆ ನಮ್ಮ ಮೂಲ ಪೂಜೆನೇ ನಮ್ಮ ಕಾಯಕದ ಆಗಿರ್ತೈತಿ. ನಾವು ಶಿವಯೋಗದ ಅದೇನೇ ಶಿವಯೋಗ ಆಗುತ್ತೆ ಅಂತ ತಿಳ್ಕೊಂಡು ಅನುಭವಿಗಳು ಹೇಳ್ತಾರೆ. ಅದಕ್ಕೆ ನಮಗೆ ಆ ಒಂದು ನಿಷ್ಠೆ ಬೇಕು, ಆ ದೃಢತೆ ಬೇಕು, ಆ ವಿಶ್ವಾಸ ಬೇಕು ಎಲ್ಲಿ ಲಿಂಗದ ಮೇಲೆ. ಇವತ್ತು ಏನೇ ಬರಲಿ, ಉರಿ ಬರಲಿ, ಸಿರಿ ಬರಲಿ, ಏನೇ ಬಂದರೂ ಸಹಿತ ಆ ಶಿವಯೋಗನ ಬಿಡುವಂಗಿಲ್ಲ, ಕಾಯಕವನ್ನು ಬಿಡುವಂಗಿಲ್ಲ, ದಾಸೋಹವನ್ನು ಬಿಡುವಂಗಿಲ್ಲ ಅಂತ 3 ತತ್ವಗಳನ್ನು ಕೊಟ್ಟು ಬಿಟ್ರೆ ಶರಣರು. ನೀ ಎಲ್ಲಿವರೆಗೆ ನಿನ್ನ ಕೈಕಾಲು ಗಟ್ಟಿದೋ ಅಲ್ಲಿ ಒಟ್ಟ ನೀ ಕಾಯಕ ಮಾಡು. ಎಲ್ಲಿವರೆಗೆ ಆರೋಗ್ಯದಿಂದಿದೆಯೋ ಶಿವಧ್ಯಾನ ಶಿವಚಿಂತನೆ ಮಾಡು. ಅವಾಗ ಒಂದು ದಿವಸ ಇಲ್ಲ ಅಂತ ಆಗ್ಲಿಕ್ಕೆ ಮುಗಿದು ಹೋತ, ಏನು ಆಗಿಲ್ಲ, ಬಾಪು ಲದ್ದೆ ಸೋಮಣ್ಣ ವಚನ ಹಂಗೆ ನೀ ಬದುಕು ಅಂತ ಹೇಳ್ತಾರೆ. ಅಂದ್ರೆ ಅವರ ಅಷ್ಟು ಧೈರ್ಯ, ಬರೀ ಒಂದು ವಚನ ಸಿಕ್ಕಿತ್ತು ಅವ್ರದ್ದು, ಲದ್ದೆ ಸೋಮಣ್ಣನವ್ರದ್ದು. ಎಷ್ಟೊಂದು ಅದು ನಮಗೆ ಜೀವನಕ್ಕೆ ಪಾಠ ಆತಲ್ರಿ. ಹೌದು. ಮತ್ತು ನಮ್ಮ ಮೊಳಗೆ ಮಾರಯ್ಯನವರು, ಅವರು ಒಬ್ಬ ರಾಜ ಆದಂಥವ್ರು, ಅವರ ರಾಣಿ ಮಹದೇವನವ್ರು ಬಂದು ಇಲ್ಲಿ ಕಟ್ಟಿಗೆ ಕಾಯಕ ಮಾಡಿದ್ರು. ನೀ ಏನು ಮರ ಕುಡಿಯೋದು ಒಂದು ಗ್ಲಾಸ್ ಹಾಲು, ಅರ್ಧ ಗ್ಲಾಸ್, ಮಲಗುದು ಅರ್ಧ ಮಂಚ, ಏನಿ ಸಿರಿ ನೆಚ್ಚಿ ಕೆಡಬೇಡ, ಇವು ಶಾಶ್ವತ ಅಲ್ಲ ಸಿರಿ. ಸಹಜವಾದಂಥ ಬದುಕಂತ ಕಲಿಸ್ಕೊಟ್ರಲ್ರಿ ಅವ್ರ ವಚನಗಳ ನಮಗೆ ಇವತ್ತು ಬೆಳಕು. ಆ ವಚನಗಳನ್ನು ನಾವು ಕೇಳಿ ಅದನ್ನು ಅರಿತು ಆಚರಿಸಿದಾಗ ಆನಂದ ಆಗ್ತದೆ.
ನಾವು ಹಂಗ ಕೇಳಿಬಿಟ್ರೆ ಆಗಂಗಿಲ್ಲ ಅದು ಆನಂದ. ಯಾಕಂದ್ರೆ ಇಲ್ಲಿ ಆಚಾರ ಪ್ರಧಾನವಾದಂಥ ಧರ್ಮ ಇದು, ಬರೀ ಜ್ಞಾನ ಪ್ರಧಾನವಾದಂಥದ್ದಲ್ಲ. ಆ ಜ್ಞಾನ ಬೇಕು, ಆ ಜ್ಞಾನದ ಪ್ರಕಾರ ಅರಿವು ಆಚಾರ ಬೇಕು. ಅರಿವಿದ್ದಡೇನು ಆಚಾರವಿಲ್ಲದನ್ನಕ್ಕ ಅಂತ ಹೇಳ್ತಾರೆ. ಅರಿವಿಗೊಂದು ಬೆಲೆ ಬರ್ಬೇಕಂದ್ರೆ ಆಚಾರ ಮಾಡಬೇಕು. ಆಚಾರಕ್ಕನ ನಾವು ಒಳಪಟ್ಟಾಗನ ಅರಿವಿಗೊಂದು ಬೆಲೆ ಐತಿ. ಆ ಜ್ಞಾನದ ಮೂಲಕನ ನಾವು ಆಚಾರ ಮಾಡಬೇಕು ಅಂತ ಹೇಳ್ತಾರೆ ಶರಣರು. ಅವರು ಹೌದಲ್ಪ, ಎಷ್ಟು ನಾವು ಬಡ್ದಾಡ್ತೀವೋ, ಮಲಗೋದು ಒಂದು ಅರ್ಧ ಮಂಚದಾಗ ಬರ್ಕೊತೀವಿ, ಉಣ್ಣೋದೊಂದಿಷ್ಟು ಅನ್ನ ಉಣ್ತೀವಿ, ಎಷ್ಟು ನಾವು ಕೂಡಿಡ್ಬೇಕು, ಮಾಡಬೇಕು, ಅವ್ರನ್ನ ಮಾಡಬೇಕು, ಹಂಗೆ ಮಾಡ್ಬೇಕು, ಆ ಮೋಸ ಮಾಡಿ ಈ ಮೋಸ, ರೊಕ್ಕ ಗಳಿಸೋದು ಏನಿದು ಜೀವನ ವ್ಯರ್ಥ ಅಲ್ಲ, ಮತ್ತು ಸುಖನೇ ಇಲ್ಲಲ್ಲ. ನಾವು ಮಕ್ಕೊಂಡು ಬಿಟ್ಲೆ ನಿದ್ದೆ ಬರ್ತತೆ. ಯಾಕೆ ಬರ್ತೈತೆ ಅಂದ್ರೆ ನಿಶ್ಚಿಂತವಾಗಿ ಶಿವಧ್ಯಾನ ಶಿವಚಿಂತನೆ. ಈ ಮನಸ್ಸು ಆ ವಚನ ಸಾಹಿತ್ಯದ ಒಲು ಮೂಲಕ, ಧರ್ಮದ ತತ್ವದಲ್ಲಿ ಅಳವಡಿಸುವ ಮೂಲಕ, ಕಾಯಕ ದಾಸೋಹ ಶಿವಯೋಗದ ಮಾಡುವ ಮೂಲಕ ಆ ಶಿವಚಿಂತನೆ ಇತ್ತಂದ್ರೆ ಆರಾಮವಾದಂಥ ಜೀವನ, ಆ ಶರಣರ ಜೀವನ ನಮ್ದು ಆಕೈತಿ. ಹಂಗಾಗ್ಲಿ ಅಂತಕ್ಕಂಥದ್ದನ್ನ ಈ ಎಲ್ಲರ ಜೀವನ ಆಗಬೇಕು. ಬರೇ ಇದು ಲಿಂಗಾಯತ ಅಂತಂದ್ಕೊಳ್ಳಿ ಅದೊಂದು ಜಾತಿ ಅಲ್ಲ, ಎಲ್ಲ ಜನಾಂಗದವರು ಒಳ್ಳೆಯವರಾಗಲಿ. ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ ಬೇಯಿಸಿದ್ರು. ಬರೇ ಮನುಷ್ಯರಿಗೆಲ್ಲ, ಜೀವಾತ್ಮರು ಯಾರದಾರ, 84 ಕೋಟಿ ಜೀವರಾಶಿಗೆ ಲೇಸನ್ನು ಬೆಳೆಸಿದಂಥ ಮಹಾತ್ಮ ಅಂತಂದ್ರೆ ವಿಶ್ವಗುರು ಬಸವಣ್ಣನವರು. ಅಂಥವ್ರ ತತ್ವದಲ್ಲಿ ಅಡಿಯುವಂತಂದ್ರೆ ನಾವು ಅವ್ರದ್ದೊಂದು 5% 10% ಪಾಲಿಸೋದು ಬೇಡ. ಅಷ್ಟ ಪಾಲಿಸಿದ್ರೆ ಇಷ್ಟೆಲ್ಲ ಇವತ್ತ ಆಕೈತಿ ಅಂದ ಬಳಕ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ಬಸವಣ್ಣನವರ ಒಂದು ಅಭಿಪ್ರಾಯ. ತಾವು ಬಹಳ ಸುದೀರ್ಘವಾದ ನಿಮ್ಮ 40 ವರ್ಷಗಳ ಸಾರ್ವಜನಿಕ ಬದುಕಿನಲ್ಲಿ, ವೈಯಕ್ತಿಕ ಕಾಯಕ ಸಂಸ್ಕೃತಿಯಲ್ಲಿ ವಚನಗಳ ನಿಜಾಚರಣೆಯ ಹರಿಕಾರರಾಗಿ ಭಾಳ ಅದ್ಭುತವಾದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮ ವಚನ ಜೀವನಾನುಭವ, ನಿಮ್ಮ ನಿಜಾಚರಣೆಯ ಮಾತುಗಳನ್ನು ಮತ್ತೆ ಮತ್ತೆ ನಾವು ಚರ್ಚೆ ಮಾಡೋಣ ಅಂತ ಆಶಿಸಿ, ಇದಕ್ಕೆಲ್ಲ ಪ್ರೇರಣೆ ಅಂತಂದ್ರೆ ಹಳಕಟ್ಟಿ ಫಕೀರಪ್ಪನವರು, ಹರಡೇಕರ ಮಂಜಪ್ಪನವರು, ಉತ್ತಂಗಿ ಚೆನ್ನಪ್ಪನವರು, ಡಾಕ್ಟರ್ MM ಕಲಬುರ್ಗಿ ಅಂತವರು, ನಮ್ಮ ತೋಟದ ಸಿದ್ಧಲಿಂಗ ಮಹಾಸ್ವಾಮೀಜಿ ಅಂತವರು, ಇಲ್ಕಲ್ ಮಹಂತಪ್ಪವರು, ನಮಗೆಲ್ಲ ಇನ್ನೂ ಅಷ್ಟಾಗಿ ತಿಳಿ ಹೇಳಿದಂಥ ಈ ಸಂಘಟನೆಗಳು, ಡಾಕ್ಟರ್ ನಮ್ಮ SSC ಬಾಳೆಕೊಂದ್ರಿ ಅವ್ರನ್ನ ನೆನೆಸ್ತೀವಿ. ಯಾಕಂದ್ರೆ ಅವರು ಹಳಕಟ್ಟಿಯವ್ರ ಬಗ್ಗೆ, ಹರಡೇಕರ ಮಂಜಪ್ಪನವ್ರ ಬಗ್ಗೆ ನಮಗೆ ಓದಿಸ್ಲಿಕ್ಕೆ ಹಚ್ಚಿದ್ರು ಅವರು. ಅವರೆಲ್ಲ ಹಿಂಗೆ ಅದರ ಮಹಾತ್ಮರು. ಅಂದ್ರೆ ಆ ಮಹಾತ್ಮರ ಚರಿತ್ರೆಯನ್ನು ಓದುವ ಮೂಲಕ ಅವ್ರು ಒಂದಿಷ್ಟು ಗುಣಗಳು ನಮ್ಮಲ್ಲಿ ಅಳವಡಬೇಕಲ್ಲ, ಅದಕ್ಕೆ ಚರಿತ್ರೆಯನ್ನು ಓದ್ರಿ ಅಂತಾರೆ. ಶರಣರ ಚರಿತ್ರೆ, ಬಸವಣ್ಣವ್ರ ಚರಿತ್ರೆ, ಅಕ್ಕ ಮಹಾದೇವಿ ಚರಿತ್ರೆ, ಇವೆಲ್ಲ ಓದಿದಾಗ ಅವ್ರು ಒಂದೊಂದು ಅಂಶ ನಮ್ಮಲ್ಲಿ ಹೊಕ್ತು ಅಂತಂತಂದ್ರೆ ಅವು ಎಷ್ಟೊಂದು ಆನಂದ ಆಕತಿ. ಅಷ್ಟು ಬದುಕಲಿಕ್ಕೆ ಅಂತಂದ್ರೆ ಆ ವಚನ ಸಾಹಿತ್ಯನ ಕಾರಣ. ಇಷ್ಟ ಆ ವಚನದಲ್ಲಿ ಹಲವಾರು ಮಹಾತ್ಮರು ಬದುಕಿ ಹೋಗಿದ್ದಾರೆ. ಆ ಬದುಕಿದಂಥ ಒಂದೊಂದು ಪುಸ್ತಕನ ತಗೊಂಡು ನಾವು ಓದಿದ್ರೆ ಅದಕ್ಕನ್ನ ತುಂಟ ಸಿದ್ಧಲಿಂಗ ಸ್ವಾಮಿಗಳು ಆ ಪುಣ್ಯ ಪುರುಷರ ಮಾಲೆ ಅಂತ ಮಾಡಿ ಹೋಗೋದು. ಅದಕ್ಕೆ ಅವ್ರಿಗೆ ಪುಸ್ತಕದ ಸ್ವಾಮಿಗಳು ಅನ್ನೋದು. ಅದು ಎಷ್ಟೊಂದು ಇವತ್ತು ಉಪಯೋಗ ಕೊಡ್ತೈತೆ ಅಂತಂದ್ರೆ, ಈಗ ಹಳಕಟ್ಟಿಯವ್ರ ಪುಸ್ತಕ ಬೇಕಂದ್ರೆ ಅಲ್ಲಿ ಹೋಗಿ ತೊಗೊಂಡ್ಬಿಟ್ರೆ ಸಾಕು, ನಾವು ಮಠದಲ್ಲಿ ಪುಸ್ತಕ ಸಿಗ್ತಾವೆ. ಹರಡೇಕರ ಮಂಜಪ್ಪನವ್ರಿಗೆ ಹಲವಾರು ಮಹನೀಯರ ಪುಸ್ತಕಗಳು ಸಿಗ್ತಾವೆ. ಅಂಥ ಪುಸ್ತಕನ ಓದೋ ಮೂಲಕ ಅವರು ಒಂದೊಂದು ಗುಣ ನಾವು ತಗೊಂಡ್ಬಿಟ್ರೆ ಸಾಕು, ನಾವು ಬದುಕು ಶರಣಮಯ ಬದುಕಾಗ್ತೈತಿ, ಬಂಗಾರ ಆಕೈತಿ. ನಾವೇನೂ ಆಸ್ತಿ ಮಾಡೋದು ಬೇಕಾಗಿಲ್ಲ. ಈ ಸಂಸ್ಕೃತಿಯ ಒಂದು ವಾರಸುದಾರರಾಗಿ ಮುಂದೆ ನಮ್ಮ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಒಳ್ಳೆ ದಾರಿಗೆ ಆ ಬಸವಾದಿ ಶರಣರಿಗೆ ತತ್ವದಡಿಲಿ ಹಚ್ಚಿದ್ರೆ ಸಾಕು ಅಂತಕ್ಕಂಥ ನಮ್ಮ ಸಂಘಟನೆ ಕೂಡ ಅದೇ ರೀತಿ ಸಾಗ್ತಾ ಇದೆ. ತಾವು ಇಷ್ಟೊತ್ತು ತಮ್ಮ ಭಾವನೆಗಳನ್ನ ಹಂಚಿಕೊಂಡಕ್ಕೆ ವಚನವಾಹಿನಿ ಪರವಾಗಿ ಅನಂತ ಶರಣಾರ್ಥಿಗಳು ಪ್ರಕಾಶ್ ಅವರು. ಇವತ್ತು ಬಸವಣ್ಣನವರ ಒಂದು ಬಸವ ಪಂಚಮಿ ದಿನ ಕರೆದು ನನ್ನ 4 ಮಾತುಗಳನ್ನು ಒಳದ ಮಾತುಗಳನ್ನು ಹೇಳಿಸಿದಂಥ ವಚನ ವಾಹಿನಿಗೆ ಅನಂತ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಶರಣಾರ್ಥಿ.